ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ರೆಡ್ಡಿ ಕಾರೆಡ್ಡಿ. ಐ ಆಮ್ ಅ ಕನ್ಸಲ್ಟೆಂಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHP ಕಾಲೋನಿ, ಕೂಕಟ್ಪಲ್ಲಿ. ಬಹಳ ಜನಕ್ಕೆ ಶುಂಠಿ ಬಗ್ಗೆ ಇನ್ನೂ ಅನುಮಾನಗಳು ಉಳಿದಿದೆ. ಶುಂಠಿ ಆಪರೇಷನ್ ಮಾಡಿಸ್ಕೊಂಡ್ರೆ ಸೆಕ್ಷುವಲ್ ಆ್ಯಕ್ಟಿವಿಟಿಯಿಂದ ನಮಗೆ ಅಷ್ಟು ಆನಂದ ಸಿಗೋದಿಲ್ಲ, ಮತ್ತು ಸೆಕ್ಷುವಲ್ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ ಆ್ಯಂಡ್ ಸೆಕ್ಷುವಲ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ. ಸೆನ್ಸಿಟಿವಿಟಿ ಕಡಿಮೆ ಆಗೋಗೋದ್ರಿಂದ ಇಂಟರ್ಕೋರ್ಸ್ ಮಾಡುವಾಗ ಅಷ್ಟು ತೃಪ್ತಿ ಸಿಗಲ್ಲ ಅನ್ನೋದು ಬಹಳ ಜನಕ್ಕೆ ಇರುವ ಅನುಮಾನಗಳು. ಈ ಅನುಮಾನಗಳನ್ನೆಲ್ಲ ದೂರ ಮಾಡೋಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು. ಈ ಶುಂಠಿ ಆಪರೇಷನ್ ಅನ್ನೋದು ಬಹಳ ಜನಕ್ಕೆ ರಿಲಿಜಿಯಸ್ ಪರ್ಪಸ್ ಆಗಿ ನೋಡ್ಕೊಳ್ಳೋದಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಾಡಿಸ್ಕೊಳ್ತಾರೆ. ನಮ್ಮ ಇಂಡಿಯಾದಲ್ಲಿ ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲ ಕಂಟ್ರೀಸ್ನಲ್ಲೂ ಚಿಕ್ಕ ವಯಸ್ಸಿನಲ್ಲೇ ತೆಗೆದು ಹಾಕ್ತಾರೆ, ಶುಂಠಿ ಆಪರೇಷನ್ ಮಾಡಿಸ್ತಾರೆ. ಹುಟ್ಟಿನ ನಂತರಲ್ಲೇ 1 year 2 yearsಲ್ಲೇ ಮಾಡ್ತಾರೆ. ಅಂದರೆ ಈ ಶುಂಠಿ ಆಪರೇಷನ್ ಅಂದರೆ ಸರ್ಕಮ್ಸಿಷನ್ ಅನ್ನೋದು ಏನಂದರೆ, ಈ ಅಂಗದ ಮುಂದೆ ಇರೋ ಫೋರ್ ಸ್ಕಿನ್ ಏನಿರುತ್ತೆ, ಮುಂದೆ ಇರುವ ಚರ್ಮ ಏನಿದೆ, ಆ ಚರ್ಮ ತೆಗೆದು ಹಾಕ್ತೀವಿ. ಇದನ್ನು ಯಾಕೆ ತೆಗಿಬೇಕು, ಯಾಕೆ ತೆಗೆಸ್ಕೊಳ್ಳಿಲ್ಲ ಅಂದರೆ ನಷ್ಟ ಏನು, ತೆಗೆಸಿದ್ರೆ ಬೆನಿಫಿಟ್ ಇದೆಯಾ, ತೆಗೆಸಲಿಲ್ಲ ಅಂದರೆ ಬೆನಿಫಿಟ್ ಇದೆಯಾ, ತೆಗೆಸಿದ್ರೆ ಯಾವ ರೀತಿ ಬೆನಿಫಿಟ್ಸ್ ಇರುತ್ತೆ, ತೆಗೆಸಲಿಲ್ಲ ಅಂದರೆ ಯಾವ ರೀತಿ ಬೆನಿಫಿಟ್ಸ್ ಇರುತ್ತೆ. ಅಂದರೆ ಇಲ್ಲಿ ಶುಂಠಿ ಆಪರೇಷನ್ ಅಂದರೆ ಒಂದು ರಿಲಿಜಿಯಸ್ ಅನ್ಕೋಬಾರ್ದು. ಯಾರಿಗಾದರೂ ಸರಿ, ಯಾರಿಗಾದರೂ ಆಗಲಿ ಈ ಅಂಗದ ಮುಂದೆ ಇರೋ ಫೋರ್ ಸ್ಕಿನ್ ಯಾವುದು ಹಿಂದಕ್ಕೆ ಮುಂದಕ್ಕೆ ಮೂವ್ ಆಗಲ್ವೋ ಅದನ್ನು ನಾವು ಫೈಮೋಸಿಸ್ ಅಂತ ಕರಿತೀವಿ. ಬಹಳ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ, ಈ ಫೈಮೋಸಿಸ್ ಅನ್ನೋದು ಮೊದಲು ಹುಟ್ಟಿದಾಗ ಸಾಮಾನ್ಯವಾಗಿ ಚರ್ಮ ಅಂಟ್ಕೊಂಡಿರುತ್ತೆ. ಏಜ್ ಗ್ರೋತ್ ಆಗ್ತಾ ಇದ್ದಂಗೆ ಇದು 5 years ಏಜ್ಗೆ ಬರೋವರೆಗೆ ಅಂಟ್ಕೊಂಡಿರೋದು ಹೋಗಿ ಈಸಿಯಾಗಿ ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ನಾವು ಬಹಳ ಸಾರಿ ಎಜುಕೇಟ್ ಮಾಡಿರ್ತೀವಿ. ಹುಟ್ಟಿದ ಮಕ್ಕಳಿಗೆ ಯಾರಿಗಾದರೂ ಸರಿ ಸ್ನಾನ ಮಾಡಿಸುವಾಗ ಕಂಪಲ್ಸರಿಯಾಗಿ ಮುಂದೆ ಇರೋ ಚರ್ಮನ ಹಿಂದೆ ಮುಂದೆ ಕೇಳೋದು, ಕ್ಲೀನ್ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ ಅಂದರೆ ಫ್ಯೂಚರ್ನಲ್ಲಿ 5 years ನಂತರ ಆಗಿರ್ಬೋದು, 7 years ನಂತರ ಆಗಿರ್ಬೋದು, ಆ ಚರ್ಮ ಅನ್ನೋದು ಮುಂದಕ್ಕೆ ಉಳ್ಕೊಂಡು ಹಿಂದೆ ಜರುಗೋದನ್ನು ನಿಲ್ಲಿಸುತ್ತೆ. ಹಾಗೆ ಹಿಂದಕ್ಕೆ ಜರಗದೆ ಉಳಿದ್ಬಿಟ್ರೆ ಆ ಏರಿಯಲ್ಲಿ ಇನ್ಫೆಕ್ಷನ್ಸ್ ಆಗೋದು, ಚರ್ಮ ಅಂಟ್ಕೊಳ್ಳೋದು, ಬಹಳ ಜನಕ್ಕೆ ಮೂತ್ರ ಮಾಡುವಾಗ ಮುಂದೆ ಹುಬ್ಬೋಗೋದು ಅಂತ ಹೇಳ್ತಿರ್ತಾರೆ. ಅದೆಲ್ಲ ಯಾಕಾಗುತ್ತೆ ಅಂದರೆ ಮುಂದೆ ಇರೋ ಚರ್ಮ ಮುಚ್ಚೋಗೋದ್ರಿಂದ ಯೂರಿನ್ ಅನ್ನೋದು ಹೊರಗೆ ಬರೋಕ್ಕಾಗದೆ ಅಲ್ಲೇ ಉಳ್ಕೊಂಡು ಉಬ್ಬೋಗೋದು, ನಂತರ ಚಿಕ್ಕದಾಗಿ ಹನಿಯಾಗಿ ಲೀಕ್ ಆಗಿ ಸೋರೋದು, ಇದೆಲ್ಲವೂ ನಾವು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಅನ್ನೋದು ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ ಬರುವಂಥದ್ದಲ್ಲ, ಅಥವಾ ಈ ರೀತಿ ಮಾಡಲಿಲ್ಲ ಅಂದರೆ ಮಾತ್ರ ಬರುವಂಥದ್ದಲ್ಲ. ಬಹಳ ಜನಕ್ಕೆ ಈಗಿರುವ ಲೇಟೆಸ್ಟ್ ಜನ್ರೇಷನ್ ನೋಡ್ತಾ ಇದ್ರೆ ನಮ್ಮ ಲೈಫ್ ಸ್ಟೈಲ್ ಆಗಲಿ ಈ ವ್ಯತ್ಯಾಸಗಳಿಂದ ಡಯಾಬಿಟಿಸ್ ಅನ್ನೋದು ಅರ್ಲಿಯಾಗಿ ಬರ್ತಾ ಇದೆ. ಬಹಳ ಜನ ನನ್ನ ಹತ್ರ ಬರೋ ಪೇಷಂಟ್ಸ್ನಲ್ಲಿ ಒಂದು 52 to 70% ಡಯಾಬಿಟಿಕ್ ಪೇಷಂಟ್ಸ್ ಆಗಿರ್ತಾರೆ. ಅದು ಕೂಡ ಏಜು 50 years ಇಂದ 30 years ಮಧ್ಯ ಎಷ್ಟೋ ಜನಕ್ಕೆ ಡಯಾಬಿಟಿಸ್ ಬಂದಿರುತ್ತೆ. ಸೊ ಈ ಡಯಾಬಿಟಿಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿರೋ ಫೋರ್ ಸ್ಕಿನ್ ಏನಿದೆ ಅದರ ಕ್ವಾಲಿಟಿ ಹಾಳಾಗುತ್ತೆ. ಅಂದರೆ ನಮ್ಮ ಫೋರ್ ಸ್ಕಿನ್ ಏನಿದೆ ಅದು ತುಂಬ ಸ್ಮೂತಾಗಿ, ಸಿಲ್ಕಿಯಾಗಿ, ನಯವಾಗಿ ಆ್ಯಂಡ್ ಹೇಳ್ದಂಗೆ ಎಲಾಸ್ಟಿಕ್ ಆಗಿರುತ್ತೆ. ಅದನ್ನು ಎಳೆದ್ರೆ ಎಷ್ಟಾದರೂ ಹಿಗ್ಗೋ ರೀತಿಯಲ್ಲಿ ಇರುತ್ತೆ ಆ ಚರ್ಮ. ಆ ಹಿಗ್ಗುವ ಗುಣ ಏನಿದೆ ಅದನ್ನು ಡಯಾಬಿಟಿಸ್ ಬಂದರೆ ಹೊರಟೋಗುತ್ತೆ. ಆ ಡಯಾಬಿಟಿಸ್ ಬರೋದ್ರಿಂದ ಚರ್ಮ ಮಂದ ಆಗೋದು, ಅಲ್ಲಲ್ಲಿ ಕ್ರ್ಯಾಕ್ಸ್ ಬರೋದು, ಹಿಂದೆ ಕೆಳದಾಗ ಅಂಡ್ ಸೆನ್ಸೇಷನ್ ಆಗದೆ ಇರೋದು, ನೋವು, ಉರಿ ಇವೆಲ್ಲ ಇರೋದ್ರಿಂದ ಅದರಲ್ಲಿರೋ ಎಲಾಸ್ಟಿಸಿಟಿ ಹೋಗೋದ್ರಿಂದ ಚರ್ಮ ಹಿಂದಕ್ಕೆ ಮುಂದಕ್ಕೆ ಜರಗೋದಿಲ್ಲ. ಹಾಗೆ ಜರಗದೆ ಇರೋದ್ರಿಂದ ಒಳಗೆ ಇರೋ ಸ್ಮೆಗ್ಮಾ ಆಗಲಿ ಹೊರಗೆ ಬರೋಕ್ಕಾಗದೆ ಅಲ್ಲೇ ಸ್ಟ್ರಕ್ ಆಗೋಗಿ ಒಂದು ಫೌಲ್ ಸ್ಮೆಲ್ ಬರೋದು, ನವೆ ಉಂಟಾಗೋದು, ಮೆಲ್ಲಗೆ ಬಿಳಿ ಪದಾರ್ಥ ಹೊರಗೆ ಸೋರೋದು, ಇದೆಲ್ಲ ಆಗ್ತಿರುತ್ತೆ. ಇದನ್ನೇ ನಾವು ಬೆಲೆನಿಟಿಸ್ ಅಂತೀವಿ. ಇದು ಕೂಡ ಬೆಲೆನಿಟಿಸ್ ಕೂಡ ಒಂದು ಕಾರಣ, ಫೈಮೋಸಿಸ್ ಆಗೋದಕ್ಕೆ ಒಂದು ಕಾರಣವಾಗಿದೆ. ಸೊ ಈ ವಿಧಾನವಾಗಿ ಮೇಲೆ ಇರೋ ಚರ್ಮ ತೆಗಿಯೋದ್ರಿಂದ, ಈಗ ಚಿಕ್ಕ ವಯಸ್ಸಿನಿಂದ ಅಲ್ಲಿ ಚರ್ಮ ಇರೋದ್ರಿಂದ ಆ ಚರ್ಮನ ಹಿಂದೆ ಕೆಳೆದಾಗ ಆ ಬಲ್ಬ್ ಏನಿರುತ್ತೆ ಅದನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಅದನ್ನು ಮುಟ್ಟೋದ್ರೆ ಜಿಲ್ ಅನ್ನೋ ಸೆನ್ಸೇಷನ್ ಉಂಟಾಗುತ್ತೆ. ಅದನ್ನೇ ನಾವು ಸೆನ್ಸಿಟಿವಿಟಿ ಅಂತ ಕರಿತೀವಿ. ಈ ಸೆನ್ಸಿಟಿವಿಟಿ ಅಂದರೆ ಬ್ರೈನ್ನಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಈ ಚರ್ಮ ಮುಂದೆ ಇರೋ ಚರ್ಮನ ತೆಗೆದು ಹಾಕ್ತೀವೋ ಆಗ ಆ ಸೆನ್ಸಿಟಿವಿಟಿ ಹೋಗುತ್ತೆ. ಆ ಸೆನ್ಸಿಟಿವಿಟಿ ಅನ್ನೋದು ಹೋಗುತ್ತೆ. ಈಗ ಸರ್ಜರಿ ಮಾಡಿದ ಕೂಡಲೇ ಆ ಚರ್ಮ ಇಲ್ಲದೆ ಇರೋ ಕಾರಣ, ಅಥವಾ ಎಲ್ಲಾದರೂ ನಮ್ಮ ಅಂಡರ್ವೇರ್ಗೆ ಟಚ್ ಆದರೂ, ಪ್ಯಾಂಟ್ಗೆ ಟಚ್ ಆದರೂ ಮುಟ್ಟಿದ್ರೆ ಒಂಥರ ಜೆಲ್ ಅನ್ನೋ ಸೆನ್ಸೇಷನ್ ಆಗೋದ್ರಿಂದ ತುಂಬ ಡಿಸ್ಕಂಫರ್ಟ್ ಆಗುತ್ತೆ. ಇದು ಯಾವಾಗ ಗಾಳಿ ಸೋಕೋದ್ರಿಂದ ಆಗಿರ್ಬೋದು, ಅಥವಾ ನಿಕ್ಕರ್ ಆಗಲಿ ಅಂದರೆ ಈ ಅಂಡರ್ವೇರ್ ಆಗಲಿ ತಗಲೋದ್ರಿಂದ ಸೆನ್ಸಿಟಿವಿಟಿ ಅನ್ನೋದು ಗ್ರ್ಯಾಜುವಲ್ ಆಗಿ 1 or 2 daysನಲ್ಲಿ ಸ್ವಲ್ಪ, ಅಂದರೆ ಯಾವಾಗಲೂ ಪೇಷಂಟ್ಗೆ ಏನು ಹೇಳ್ತಿರ್ತೀನಿ ಅಂದರೆ ಸರ್ಜರಿ ಆದ ಕೂಡಲೇ ಯಾವುದೇ ಪರಿಸ್ಥಿತಿ ಆಗಿದ್ರೂ ಸಹ ಇನ್ನರ್ವೇರ್ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸೆನ್ಸಿಟಿವಿಟಿ ಹೋಗುತ್ತೆ. ಆ ಸೆನ್ಸಿಟಿವಿಟಿ ಹೋಗದೆ ಇರೋ ಹಾಗೆ ಬಹಳ ಜನ ಇನ್ನರ್ವೇರ್ ಹಾಕೊಳ್ಳದೆ ಪ್ಯಾಂಟ್ ಹಾಕೊಂಡು ಟಚ್ ಆಗಿದ್ರೆ ನೋಡ್ಕೊಳ್ತಿರ್ತಾರೆ. ಈಗಾದಾಗ ಸೆನ್ಸಿಟಿವಿಟಿ ಅನ್ನೋದು ಹೋಗಲ್ಲ, ಸೊ ಪ್ರೊಲಾಂಗ್ ಆಗ್ತಿರುತ್ತೆ. ಇದರಿಂದ ತುಂಬ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಈ ಸೆನ್ಸಿಟಿವಿಟಿ ಇರೋದ್ರಿಂದ ಯಾವುದೇ ರೀತಿಯಾದ ಅಡ್ವಾಂಟೇಜ್ ಇಲ್ಲ. ಯಾಕಂದರೆ ಈ ಫೋರ್ ಸ್ಕಿನ್ ಇರೋದ್ರಿಂದ ಆ ಚರ್ಮ ಇರೋದಕ್ಕೆ ನಮಗೆ ಆ ಸೆನ್ಸಿಟಿವಿಟಿ ಅನ್ನೋದು ನಮಗೆ ಇರುತ್ತೆ ಚಿಕ್ಕ ವಯಸ್ಸಿಂದ. ಯಾವಾಗ ಅದನ್ನು ತೆಗೆದು ಹಾಕ್ತೀವೋ ಆಗ ಸೆನ್ಸಿಟಿವಿಟಿ ಅನ್ನೋದು ಹೊರಟೋಗುತ್ತೆ. ಈ ಸೆನ್ಸಿಟಿವಿಟಿ ಹೋಗೋದ್ರಿಂದ ಇಂಟರ್ಕೋರ್ಸ್ ಆಗಲಿ, ಇಲ್ಲಾಂದರೆ ಈ ಆರ್ಗ್ಯಾಸಮ್ ಅಂತೀವಲ್ಲ, ಆರ್ಗ್ಯಾಸಮ್ ಆಗಲಿ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಯಾವುದೇ ರೀತಿ ರಿಲೇಷನ್ಶಿಪ್ ಕೂಡ ಇಲ್ಲ ಅದಕ್ಕೆ. ಯಾಕಂದರೆ
ಸೆನ್ಸಿಟಿವಿಟಿ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಯಾವುದೇ ರೀತಿ ಫೀಲಿಂಗ್ ಆಗಲಿ, ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಈ ರೀತಿಯಾದ ವ್ಯತ್ಯಾಸ ಇರಲ್ಲ. ಸೊ ಈ ರೀತಿಯಾದ ಅನುಮಾನಗಳು ಇಟ್ಕೋಬೇಡಿ. ಈ ಸೆನ್ಸಿಟಿವಿಟಿ ಹೋದರೆ ನನಗೆ ಫ್ಯೂಚರ್ನಲ್ಲಿ ಕಷ್ಟ ಆಗುತ್ತೆ, ಮದುವೆ ಆದಮೇಲೆ ಕಷ್ಟ ಆಗುತ್ತೆ ಅನ್ನೋ ಅನುಮಾನಗಳು ಬಹಳ ಜನಕ್ಕೆ ಇರುತ್ತೆ. ಈ ಅನುಮಾನಗಳ ಹಿಂದೆ ಯಾವುದೇ ರೀತಿ ವಾಸ್ತವ ಇಲ್ಲ. ಅಷ್ಟೇ ಅಲ್ಲದೆ ಈ ಸುಂತಿ ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಲಾಭಕರವಾಗಿದೆ. ಏನು ಲಾಭ ಅಂದರೆ, ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ಈ ಸ್ಮೆಗ್ಮಾ ಅನ್ನೋದು ಉತ್ಪತ್ತಿಯಾಗಿ ಬಹಳ ಅಂಟಂಟಾಗಿ, ಇದನ್ನೇ ನಾವು ಬೆಲೆನೋಪಾಸಿಟಿಸ್ ಅಂತ ಕರಿತೀವಿ ನಮ್ಮ ಟರ್ಮ್ಸಲ್ಲಿ, ಇವೆಲ್ಲ ಬರೋದನ್ನು ತಡೆಗಟ್ಬೋದು. ಅಷ್ಟೇ ಅಲ್ಲದೆ ಈ ಬೆಲನಿಟಿಸ್ ಇರೋರಿಗೆ 3 to 4% ಪೆನೈಲ್ ಕ್ಯಾನ್ಸರ್, ಈ ಕ್ಯಾನ್ಸರ್ ಆಗಿ ಕೂಡ ಬದಲಾಗೋ ಚಾನ್ಸಸ್ ಇರುತ್ತೆ. ಕ್ಲೀನಿಂಗ್ ಈಸಿ ಆಗುತ್ತೆ. ಈ ಸರ್ಕಮ್ಸಿಷನ್ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಷ್ಟ ಆಗೋದಿಲ್ಲ, ಎಲ್ಲವೂ ಲಾಭನೇ. ಹಾಗಾಗಿ ಈ ರೀತಿಯಾಗಿ ಯಾರಿಗಾದ್ರೂ ಬೆಲನಿಟಿಸ್ ಆಗಲಿ, ಬೆಲೆನೋಪಾಸಿಟಿಸ್ ಆಗಲಿ, ಕ್ರೀಮ್ ರೀತಿಯಾಗಿ ಸೋರೋದಾಗಲಿ, ಅಂಟಂಟಾಗಿ ಸೋರೋದಾಗಲಿ, ಯಾರಿಗಾದ್ರೂ ಚಿಕ್ಕ ಚಿಕ್ಕ ಹುಣ್ಣುಗಳು ಆಗೋದಾಗಲಿ, ಬಹಳ ಜನ ಹುಣ್ಣಾಗಿದೆ ಅಂತ ಬರ್ತಾ ಇರ್ತಾರೆ. ಈ ರೀತಿಯಾಗಿ ಹುಣ್ಣುಗಳು ಆಗಿರೋರು ಯಾರೇ ಬಂದರೂ ಸಹ ನಮಗೆ ನಾವು ಮಾಡೋ ಈ ಟೆಕ್ನಿಕ್ ಇಂಡಿಯಾದಲ್ಲೇ ಫಸ್ಟ್ ಟೆಕ್ನಿಕ್ ನಾವು ಸ್ಟೇಪ್ಲರ್ನಲ್ಲಿ ಹೈದರಾಬಾದ್ನಲ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದು KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಅಂತೀವಿ. ಇದು ಮೊಟ್ಟ ಮೊದಲು ಇಂಡಿಯಾದಲ್ಲಿ ನಾವು ಓನ್ ಸ್ಟೇಪ್ಲರ್ ಸ್ಟಾರ್ಟ್ ಮಾಡಿದ್ದೀವಿ. ಈ KSR ಸ್ಟೇಪ್ಲರ್ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇಮಿಡಿಯೇಟ್ ಆಗಿ ನಾವು ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ಕೋಬೋದು. ಅಂಡ್ 10 to 12 ಡೇಸ್ನಲ್ಲಿ ರಿಂಗ್ಸ್ ಬಿದ್ದೋಗೋದ್ರಿಂದ ಸಹಜವಾಗಿ ನಾವು ಕೆಲಸ ಕೂಡ ಮಾಡ್ಕೋಬೋದು. ಸೊ ಈ ಅನುಮಾನಗಳನ್ನ ಪಕ್ಕಕ್ಕಿಟ್ಟು ಈ ರೀತಿಯಾಗಿ ಯಾರಿಗಾದರೂ ಸರಿ ಪ್ರಾಬ್ಲಮ್ಸ್ ಕಂಡು ಬಂದಲ್ಲಿ ತಪ್ಪದೆ ಸ್ಟೇಪ್ಲರ್ಸ್ ಮಾಡಿಸ್ಕೊಳ್ಳಿ. ಅದರಿಂದ ಅಡ್ವಾಂಟೇಜಸ್ಗಳು ಬಹಳ ಸಿಗುತ್ತೆ. ಥ್ಯಾಂಕ್ ಯು.